ಒಂದು ವಿಷಯ ಗೊತ್ತಾ ನಿಮಗೆ? ಮೊನ್ನೆ ಆಫೀಸ್ಗೆ ಜೂನಿಯರ್ ಟ್ರೈನಿ ಆಗಿ ಬಂದಿದ್ದಾಳಲ್ವಾ, ಡ್ರೆಸ್ ನೋಡಿದ್ಯಾ ಅವಳದು? ಫಸ್ಟ್ ಡೇ ಹೆಂಗೆ ಬರಬೇಕು ಅಂತ ಗೊತ್ತಾಗಲ್ವಾ ಆಫೀಸ್ಗೆ? ಹೇರ್ ಸ್ಟೈಲ್ ನೋಡಬೇಕಿತ್ತು ನೀನು. ಮತ್ತೆ ಅವಳು ಏನೂ ಗೊತ್ತಿಲ್ಲ, ಒಂದು ಡ್ರಾಫ್ಟ್ ಮಾಡೋಕ್ಕೂ ಗೊತ್ತಿಲ್ಲ. ಅದು ಬಿಡು, ಮೊನ್ನೆ ಏನಾಯ್ತು ಗೊತ್ತಾ? ನಮ್ಮ ಬಾಸ್ ಇದ್ದಾರಲ್ಲ, ಅವ್ರನ್ನ ಸೀನಿಯರ್ VP ಕರೆದಿದ್ರು. ಫುಲ್ಲು ಸಿಕ್ಕಾಬಟ್ಟೆ ಬೈದರು. ಏನಕ್ಕೆ ಅಂದರೆ, ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರಲ್ಲ, ಅದರಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ. ನಾನು ವಿಷಯ ತಿಳ್ಕೊಂಡು ಆಮೇಲೆ ಹೇಳ್ತೀನಿ ನಿನಗೆ. ಆಮೇಲೆ ಸಿಕ್ಕಾಬಟ್ಟೆ ಬೈದರು. ಅವ್ರ ಮುಖ ನೋಡಬೇಕಿತ್ತು. ನಮ್ಮನ್ನೆಲ್ಲ ಆಟ ಆಡಿಸ್ತಾರಲ್ಲ, ಹಿಂಗೆ ಆಗಬೇಕು ಅವ್ರಿಗೆ. ಇಡೀ ದಿನ ಬರೀ ಇಂಥ ವಿಚಾರಗಳಲ್ಲಿ ನಾವು ನಮ್ಮ ಮನಸ್ಸನ್ನು ಪೂರ್ತಿ ತುಂಬಿಸ್ಕೊಂಡ್ಬಿಟ್ರೆ ಒಳ್ಳೆ ವಿಚಾರಕ್ಕೆ ಜಾಗ ಎಲ್ಲಿದೆ ಸ್ನೇಹಿತರೆ? ಅದ್ರ ಬದಲು ನನಗೆ ನೆಕ್ಸ್ಟ್ ಪ್ರಮೋಷನ್ ಸಿಗಬೇಕಾದ್ರೆ ನಾನು ಏನೇನು ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕು, ಏನು ಕಲಿಬೇಕು, ನಾನು ಜೂನಿಯರ್ ಆಗಿರ್ಬೋದು, ಸೀನಿಯರ್ ಆಗಿರ್ಬೋದು, ಅವರಿಂದ ಏನು ಕಲಿಬೋದು, ನಾನು ಯಾವುದನ್ನು ಸರಿ ಮಾಡ್ಕೋಬೇಕು, ಯಾವುದನ್ನು ಬೇರೆ ಥರ ಮಾಡಿದ್ರೆ ಸರಿ ಹೋಗುತ್ತೆ, ಬಾಸ್ಗೆ ಇಷ್ಟ ಆಗ್ಬೋದು ಅಲ್ವಾ? ಸೊ ಈ ಥರ ವಿಚಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ಖಂಡಿತ ನನಗನ್ಸುತ್ತೆ ಒಂದು ಸ್ಟೆಪ್ ನೀವು ಖಂಡಿತ ಮುಂದೆ ಬರ್ಬೋದು. ಪರ್ಸ್ನಲ್ ಲೈಫಲ್ಲಾಗಿರ್ಬೋದು ಅಥವಾ ನಿಮ್ಮ ಕೆಲಸದಲ್ಲಾಗಿರ್ಬೋದು. ಈ ಥರ ಚಿಕ್ಕ ಚಿಕ್ಕ ಮಾರ್ಪಾಡುಗಳಿಂದ ದೊಡ್ಡ ದೊಡ್ಡ ಮೆಟ್ಟಿಲುಗಳನ್ನು ನಾವು ಮುಂದೆ ಮುಂದೆ ಏರೋ ಸಾಧ್ಯತೆ ಖಂಡಿತ ಇದೆ ಸ್ನೇಹಿತರೆ. ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸುಮಾ ಶ್ರೀಧರ್ ಚಾನಲ್ಗೆ. ಇನ್ನೂ ಸೆಲ್ಫ್ ಇಂಪ್ರೂವ್ಮೆಂಟ್ ಟಿಪ್ಸ್ ಅಂದರೆ ನಿಮ್ಮನ್ನು ನೀವು ಹೇಗೆ ಉತ್ತಮ ರೀತಿಯಲ್ಲಿ ರೂಪಿಸ್ಕೋಬೋದು ಅನ್ನೋ ವಿಚಾರಗಳ ಬಗ್ಗೆ ಇನ್ನಷ್ಟು ವಿಡಿಯೋ ಶೇರ್ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.